ಮಹಾಶಿವರಾತ್ರಿ ಹಿನ್ನೆಲೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಜಡೆಮುನೀಶ್ವರ ದೇಗುಲದ ಉತ್ಸವ ಮೆರವಣಿಗೆಯಲ್ಲಿ ನೂರಾರು ಭಕ್ತರು ದೊಡ್ಡ ರೀತಿಯ ತ್ರಿಶೂಲದ ಬಾಯಿ ಬೀಗ ಹಾಕಿ ನೃತ್ಯ ಮಾಡಿ ಭಕ್ತಿ ಪರಾಕಾಷ್ಠೆ ತೋರಿದ್ದಾರೆ. ಕೆಲ ಭಕ್ತರು ದೇಹಕ್ಕೆ ಕಬ್ಬಿಣದ ಕೊಂಡಿ ಹಾಕಿ ಭಕ್ತಿಭಾವ ಪ್ರದರ್ಶನ ಕೂಡ ಮಾಡಿದ್ದಾರೆ. ದೇಗುಲದ ಗುಡ್ಡಪ್ಪ ಚಿನ್ನಸ್ವಾಮಿ ನೇತೃತ್ವದಲ್ಲಿ ನಡೆದ ದೇವರ ಉತ್ಸವದ ಪೂಜಾ ಕೈಂಕರ್ಯ ಕೂಡ ಮಾಡಲಾಗಿದೆ. ಓಂ ಶ್ರೀ ಜಡಮುನೀಶ್ವರ ಸ್ವಾಮಿ ಮಾದೇಶ್ವರ ಕಾಲಭೈರವ ಚಾಮುಂಡೇಶ್ವರಿ ದೊಡ್ಡಂತಾಯಿ ಸಿದ್ದಪತಿ ಕಂಡೆಯ ರಾಜಪತಿ ಕಂಡೆಯ ಬಸವ ಕಂಡೆಯ ಮತ್ತು ಶನೇಶ್ವರ ಚೌಡೇಶ್ವರಿ ಆದಿಶಕ್ತಿ ಮಾರಮ್ಮ ಕಾಳಕದೇವಿ ಇಷ್ಟು ದೇವರುಗಳು ಇಲ್ಲಿ ನೆಲೆಗೊಂಡಿವೆ. ಇಷ್ಟು ದೇವರುಗಳು ಕಾರ್ಯಕ್ರಮ ಇವತ್ತು ನಡೆದಿದ್ದು ಇದೆಲ್ಲ ಭಕ್ತರ ನೇತೃತ್ವದಲ್ಲಿ ಇಲ್ಲಿವರೆಗೆ ನಡೀತು. ಇದೆಲ್ಲ ನೋಡಿದ್ದೇವೆ. ಸುಮಾರು 35 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಏನೇನು ಪೂಜೆ ಮಾಡಿದ್ರು ಇವತ್ತು? ದೇವರುಗಳಿಗೆ ರುದ್ರಾಭಿಷೇಕ, ಪ್ರತ್ಯಂಗಿ ಹೋಮ, ಎಲ್ಲ ಥರ ದೇವರಿಗೆ ದೃಷ್ಟಿ ತುಂಬುವಂಥ ಹೋಮಗಳನ್ನು ಮಾಡಿ ಹಲವು ಪೂಜೆ ವಿಧಾನಗಳು ಎಲ್ಲ ಮಾಡಿ ದೇವ್ರಿಗೆ ಬರುವಂಥ ರೀತಿ ಮಾಡಿ ಇಷ್ಟೊಂದು ಅಲ್ಲಿ ಒಳಗಿಂದ ದೇವ್ರ ಉತ್ಸವ ಆದದ್ದೆಲ್ಲ ನೋಡಿದ್ದೀರಿ ನೀವೇ. ಎಷ್ಟು ಕಲಾ ತಂಡಗಳು ಜೊತೆ. ಈಗ ಬಾಯಿ ಬೀಗ ಏನು ವಿಶೇಷಗಳು? ಇದು ಈ ಅಮ್ಮಗೆ ಬಾಯಿ ಬೀಗ, ಈ ಕಾಳಕದೇವಿಗೆ ಬಾಯಿ ಬೀಗ. ಅವ್ರು ಏನೇ ಕೋರ್ಕೊಂಡ್ರು ಕೂಡ ಆ ಬಾಯಿ ಬೀಗ ಇರ್ತೀನಿ ಅಂತ ಆರಿಸ್ಕೊಂಡ್ರೆ ಅದು ನಿರ್ವಹಿಸುತ್ತೆ. ಆ ಕಾರಣದಿಂದ ಎಲ್ಲ ಭಕ್ತಾದಿಗಳು ನಾವು ಬಾಯಿ ಬೀಗ ಇರ್ತೀನಿ ಅಂತ ಆರಿಸ್ಕೊಂಡು ಇರ್ತೀವಿ. ನಿಮ್ಮ ಹೆಸರು ಗುರುಗಳೇ? ಏನಾಗಿದೆ ಸ್ವಾಮಿ ಗುಡ್ಡಪ್ಪ ಒಂದು 18 ವರ್ಷದಿಂದ ಬರ್ತಾಯಿದ್ದೀವಿ ಸರ್. ನಾವು 30 ವರ್ಷನೇ ಆಗಿದೆ. ಆವಾಗಿಂದ ಸಣ್ಣದಿತ್ತು, ಮನೆ ಥರ ಇತ್ತು. ಆಗ ದೇವರು ಇನ್ನೂ ಮೈ ಮೇಲೆ ಒಲ್ದಿರಲಿಲ್ಲ. ಅಂದರೆ ಆವಾಗಿಂದ ಬರ್ತಾಯಿದ್ವಿ. ಮನೆ ಚಿಕ್ಕದಾಗಿತ್ತು. ಆವಾಗಿನಿಂದ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಸರ್. ಚಿಕ್ಕದ್ರಿಂದ ಹಿಡ್ದು ಉತ್ತ ಇತ್ತು. ಆವಾಗಿಂದ ಮನೆಯಿಂದ ಉತ್ತ ಇತ್ತು. ಆಗಿಂದವೇ ಅಲ್ಲಿ ಉತ್ತ ಇತ್ತು ದೊಡ್ಡದು. ಆವಾಗಿಂದ ನಾವು ಗೊತ್ತಾಯಿದ್ವಿ. ಹೇಗನ್ಸುತ್ತೆ ದೇವಿ ಇದು ಪವಾಡ? ಚೆನ್ನಾಗಿದೆ. ನಮ್ಮ ಹುಡುಗರುಗಳು ಇಲ್ಲಿಂದ ಈವರೆಗಿಂದ ಇದ್ದೇವೆ. ನಮಗೆ ಮೊದಲು ತೊಂದರೆ ಇತ್ತು. ಈಗೆಲ್ಲ ದೇವರು ನಾವು ವರ್ಷ ಬರ್ತೀವಿ. ಮಾಮೂಲಿ ದಿನವೂ ಬರ್ತೀವಿ. ಇದು ವರ್ಷ ಮಹಾಶಿವರಾತ್ರಿ ಹಬ್ಬ ದಿನ ಬಾಯಿ ಬೀಗ, ಕೊಂಡೋತ್ಸವ, ಚೌಡೇಶ್ವರಿ ಕೊಂಡೋತ್ಸವ ಇದನ್ನೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಕಾವೇರಿ ನದಿಯಿಂದ ಬಾಯಿ ಬೀಗ ಹಾಕೊಂಡು ರಾಜಬೀದಿಲೆಲ್ಲ ಮೆರವಣಿಗೆ ಹೊರಟಿ ಬರ್ತಾಯಿದ್ದಾರೆ. ಇಲ್ಲಿ ಬಂದು ಬೆಳಗ್ಗೆ ಜಾವ 4ರಿಂದ ಒಂದು 12:30ವರೆಗೂ ಮೆರವಣಿಗೆ ಮಾಡ್ಕೊಂಡು 12:30 1 ಗಂಟೆಗೆ ಆ ದೇವಸ್ಥಾನ ತಲುಪ್ತಾರೆ. ಜಡಮುನೀಶ್ವರಿ ದೇವಸ್ಥಾನ ತಲುಪ್ತಾರೆ. ಭಕ್ತರಿಗೆಲ್ಲ ಇದು ಮಾಡಿದ್ರು. ಭಕ್ತರಿಗೆ ಅನ್ನ ಸಂತರ್ಪಣೆ ಎಲ್ಲ ಇದೆ. ಭಕ್ತರು ಜಾಸ್ತಿ ಬಂದಿದ್ದಾರೆ. ಭಕ್ತಾದಿಗಳು 500ರಿಂದ 1000 ಜನ ಇದ್ದಾರೆ.